ಅವರಿಬ್ರು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದ ಪ್ರಾಣ ಸ್ನೇಹಿತರು. ಗೆಳೆಯನಿಗೆ ಕಷ್ಟ ಅಂತ ಲಕ್ಷ ಲಕ್ಷ ಹಣ ಕೊಟ್ಟವನೇ ಬೀದಿ ಹೆಣವಾಗಿದ್ದಾನೆ. ಕೊಟ್ಟ ಹಣ ವಾಪಸ್ ಕೊಡದಿದ್ದಕ್ಕೆ ಯಮನ ಪಾದ ಸೇರಿಸಿದ್ದಾನೆ. ಗೆಳೆಯ ಗೆಳೆಯ ಅಂತ ಸ್ನೇಹಿತನಿಗೆ ತೋಡಿದ ಗುಂಡಿ. ಒಟ್ಟ 20 ಲಕ್ಷ ಕೇಳಿದ್ದಕ್ಕೆ ಕೊಂದೇ ಬಿಟ್ಟ ಪಾಪಿ. ಈಗೀಗ ನಂಬಿಕೆ ಅನ್ನೋ ಪದಕ್ಕೆ ಬೆಲೆಯೇ ಇಲ್ಲ ಬಿಡಿ. ಹಣಕ್ಕಾಗಿ ಅಪ್ಪ ಅಮ್ಮನನ್ನೇ ಕೊಂದು ಹಾಕ್ತಿದ್ದಾರೆ. ಪ್ರೀತಿ ಹೆಸರಲ್ಲಿ ರಕ್ತ ಹರಿಸೋರು ಗಲ್ಲಿ ಗಲ್ಲಿಯಲ್ಲೂ ಜನ್ಮ ತಾಳುತ್ತಿದ್ದಾರೆ. ಗೆಳೆಯ ಗೆಳೆಯ ಅಂತ ಬಾಯಿ ತುಂಬ ಕರೆಯೋರೇ ಪ್ರಾಣ ಸ್ನೇಹಿತನನ್ನ ಕೊಂದು ಮಲಗಿಸುತ್ತಿದ್ದಾರೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದ ಸ್ನೇಹಿತರೇ ಪರಮಶತ್ರು ಆಗ್ತಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಗೆಳೆಯನಿಗೆ ಕಷ್ಟ ಅಂತ ದುಡ್ಡು ಕೊಟ್ಟವನೇ ದುರಂತ ಅಂತ್ಯ ಕಂಡಿದ್ದಾನೆ. ಇವನೇ ಪ್ರಾಣ ಸ್ನೇಹಿತನನ್ನ ಕೊಂದ ಪರಮಪಾಪಿ ರಾಜ್ಕುಮಾರ್. ದೊಡ್ಡಬಳ್ಳಾಪುರ ತಾಲೂಕಿನ ರಘುನಾಥಪುರದ ನಿವಾಸಿ. ಈತನಿಗೆ ಪಕ್ಕದೂರಿನ ದೇವರಾಜ್ ಅನ್ನೋರ ಜೊತೆ ಒಳ್ಳೆ ಗೆಳೆತನವಿತ್ತು. ಇಬ್ರೂ ಸೇರ್ಕೊಂಡು ರಿಯಲ್ ಎಸ್ಟೇಟ್ ಜೊತೆಗೆ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಮಾಡೋ ಕೆಲಸ ಮಾಡುತ್ತಿದ್ರು. ಹಲವು ವರ್ಷಗಳಿಂದ ಇಬ್ಬರೂ ಜೊತೆಗೆ ವ್ಯಾಪಾರ ಮಾಡುತ್ತಿದ್ರು. ಇತ್ತೀಚೆಗೆ ರಾಜ್ಕುಮಾರ್ಗೆ ತುಂಬಾ ಸಮಸ್ಯೆ ಆಗಿದ್ರಿಂದ ಸ್ನೇಹಿತನ ಬಳಿ ಸಾಲ ಕೇಳಿದ್ದಾನೆ. ಹೇಗೋ ಗೆಳೆಯನೇ ಅಲ್ವಾ ಅಂತ ಹಿಂದೂ ಮುಂದು ನೋಡದೆ 20 ಲಕ್ಷ ಕೊಟ್ಟಿದ್ದ. ಕಾರ್ ವ್ಯವಹಾರ ಮಾಡೋರು, ಲಾಭ ಬಂದಿದ್ದು ಸ್ವಲ್ಪ ಕೊಡ್ತೀನಿ ಅಂತ 30-50 ಇಸ್ಕೊಂಡು ಸ್ವಲ್ಪ ಜಾಸ್ತಿ ಗಳಿಸ್ಕೊಂಡು ಆಮೇಲೆ ಸ್ವಲ್ಪ ಕೇಳಿದ್ರು ಕೊಡ್ತೀನಿ ಅಂದ್ಬಿಟ್ಟು ಇದು ಮಾಡಿ ಕರ್ಕೊಂಡು. ದ್ವೇಷ ಏನಿಲ್ಲ. ಯಾವಾಗ ದೇವರಾಜ ಹಣ ಕೇಳುವುದಕ್ಕೆ ಶುರು ಮಾಡಿದ್ನೋ ರಾಜ್ಕುಮಾರ್ ಕೆರಳಿ ಕೆಂಡವಾಗಿದ್ದಾನೆ. ಹೇಗಾದ್ರೂ ಸರಿ ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಆಂಧ್ರ ಮೂಲದ ಅನಿಲ್ನನ್ನ ಕರ್ಕೊಂಡು ಪ್ಲಾನ್ ರೆಡಿ ಮಾಡಿದ್ದ. 1.5 ತಿಂಗಳ ಹಿಂದೆ ಹಣ ಕೊಡ್ತೀನಿ ಅಂತ ಕರೆಸ್ಕೊಂಡವ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ನಂತರ ಗುಂಡಿಯಲ್ಲಿ ಹೂತಾಕಿ ತನಗೇನೂ ಗೊತ್ತಿಲ್ಲ ಅಂತ ಹಸಿ ನಾಟಕ ಆಡಿದ್ದ. ಒಂದಿಷ್ಟು ದಿನ ಆದ್ಮೇಲೆ ಹೂತಾಕಿದ್ದ ಮೃತದೇಹ ತೆಗೆದು ಅರೆಬರೆ ಸುಟ್ಟು ಕೆರೆಗೆ ಎಸೆದು ಬಂದಿದ್ದ. ಯಾವಾಗ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು ಸ್ನೇಹಿತನ ಸಂಚು ಬಟಾಬಯಲಾಗಿದೆ. 5:05 ನಮ್ಮ ಆಂಟಿ ಮನೆಯಲ್ಲಿ ಇದ್ರು. ಅಲ್ಲಿ ಫೋನ್ ಮಾಡಿದ್ರು ನಮ್ಮ ತಂದೆಯವ್ರಿಗೆ. ಅವರು ನಿಮ್ಮ ಚೀಟಿ ದುಡ್ಡು ಕೊಡ್ತೀನಿ ಬನ್ನಿರಿ ಅಂತ ಫೋನ್ ಮಾಡಿದ್ರು. ನಮ್ಮ ಅಂಗಡಿ ಹತ್ರ ಬಂದು ಗಾಡಿ ತೀಸ್ಕೊಂಡು ಇದು ಮಾಡಿದ್ರು. ಮತ್ತೆ ಮನೆಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಅಂಗಡಿಯಿಂದ ಮನೆ ಹತ್ರ ಹೋಗಿದ್ದಾರೆ. ಅವರು ನೀನೇ ಬಾಪ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಇಲ್ಲ ನೀವೇ ಬಂದರೆ ಕೊಡ್ತೀನಿ ಅಂತ ಬಲವಂತವಾಗಿ ಮನೆ ಹತ್ರ ಬಂದು ಇದು ಮಾಡಿಕೊಂಡು. ಒಟ್ನಲ್ಲಿ ಕೊಟ್ಟ ಹಣ ಕೇಳಿದ್ದಕ್ಕೆ ಸ್ನೇಹಿತನನ್ನೇ ಕೊಂದವರು ಅಂದರಾದ್ರೆ ಅಪ್ಪನನ್ನ ಕಳ್ಕೊಂಡ ಕುಟುಂಬ ಕಣ್ಣೀರಿಡುತ್ತಿದೆ. ಸ್ನೇಹದ ಹೆಸರಲ್ಲಿ ರಕ್ತ ಹರಿಸೋ ಇಂಥ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18, ದೊಡ್ಡಬಳ್ಳಾಪುರ. ಆನ್ಲೈನ್ ಮೋಸದ ಜಾಲದ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನ ಮಾತ್ರ ಬುದ್ಧಿ ಕಲಿತಿಲ್ಲ. ವಿಡಿಯೋ ನೋಡಿದ್ರೆ ದುಡ್ಡು ಬರುತ್ತೆ ಅಂತ ಸಾಲ ಸೂಲ ಮಾಡಿ ಆನ್ಲೈನ್ ಆಪ್ಗೆ ಹಾಕಿದವ ಜೀವವನ್ನೇ ಬಿಟ್ಟಿದ್ದಾನೆ. ಅತ್ತ ಬೀದರ್ನಲ್ಲೂ ಆನ್ಲೈನ್ ಗೇಮ್ ಹುಚ್ಚಿಗೆ ಯುವಕನೊಬ್ಬ ಜೀವ ಬಿಟ್ಟಿದ್ದಾನೆ. ಚಟದ ಹಿಂದೆ ಬಿದ್ರೆ ಚಟ್ಟ ಖಾಯಂ ಅಂತಾರಲ್ಲ, ಇದಕ್ಕೆ ನೋಡಿ. ಹೆಣ್ಣಿನ ಚಟವೇ ಆಗ್ಲಿ, ಹಣದ ಚಟವೇ ಆಗ್ಲಿ, ಅತಿಯಾದರೆ ಚಟ್ಟ ಕಟ್ಟೋದು ಗ್ಯಾರಂಟಿ. ಅದರಲ್ಲೂ ಈ ಮೊಬೈಲ್ ಆಪ್ ದಂಧೆಗೆ ಬಿದ್ರಂತೂ ಮುಗಿದೇ ಹೋಯ್ತು. ಕಳೆದೆರಡು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ RCP ಆಪ್ನ ಹಾವಳಿ ಜೋರಾಗಿ ಸದ್ದು ಮಾಡ್ತಿತ್ತು. ಮೊದಲು ಒಂದಿಷ್ಟು ಹಣ ಹೂಡಿಕೆ ಮಾಡೋದಂತೆ, ಆಮೇಲೆ ವಿಡಿಯೋ ನೋಡೋದಂತೆ. ವಿಡಿಯೋ ನೋಡ್ತಾ ಇದ್ದಂತೆಲ್ಲ RPC ಅಕೌಂಟ್ಗೆ ಹಣ ಜಮೆ ಆಗ್ತಾ ತಿಂಗಳ ಕೊನೆಗೆ ಕೈ ತುಂಬಾ ಕಾಸು ಬರುತ್ತಂತೆ. ಎಂಥ ನೌಟಂಕಿ ಆಪ್ ನಂಬ್ಕೊಂಡ ಅದೆಷ್ಟೋ ಮಂದಿ 1000ದಿಂದ ಲಕ್ಷದವರೆಗೂ ಸುರಿದಿದ್ರು. ಇದೇ ರೀತಿ ಸಾಲ ಸೂಲ ಮಾಡಿಕೊಂಡು 85,000 ಹಾಕಿದವ ದುರಂತ ಅಂತ್ಯ ಕಂಡಿದ್ದಾನೆ. ಆನ್ಲೈನ್ ಆಪ್ಗಳ ಹುಚ್ಚಿಗೆ ಬಿದ್ದು ಪ್ರಾಣವನ್ನೇ ಬಿಟ್ಟಿದ್ದಾನೆ. ಈಗ ನಾವು ನೆಟ್ವರ್ಕ್ನಲ್ಲಿ ನಮಗೆ ಲಕ್ಷ ಕೊಡ್ತಾರೆ, ಕೋಟಿ ಕೊಡ್ತಾರೆ ಅಂತ ಹೇಳಿ ನಾವು ಆಮಿಷಕ್ಕೆ ಒಳಗಾದರೆ ಅದು ನಾವು ಏನು ದುಡಿತೇವೆ ಅದು ಮಾತ್ರ ನಮಗೆ ಸಿಗುವಂಥದ್ದು. ಅದರ ಹೊರತಾದ ಯಾವುದೇ ಹೆಚ್ಚುವರಿ ಹಣ ಅಥವಾ ಬೇರೆ ಅಡ್ಡ ಮಾರ್ಗದಿಂದ ಬರುವ ಹಣ ನಮಗೆ ಸಿಗುವಂಥದ್ದಲ್ಲ ಎಂಬ ಸಿಂಪಲ್ ಜ್ಞಾನ ಜನರಿಗೆ ಇರಬೇಕು. ಅದು ಇಲ್ಲದೇ ಇದ್ದರೆ ನೀವು ನಿಮ್ಮ ಪ್ರಾಣವನ್ನು ಕಳ್ಕೊಳ್ತೀರಿ. ಇವನ ಹೆಸರು ಸೂರ್ಯ ಅಂತ. ಮಂಗಳೂರಿನ ಮೂಡುಶೆಡ್ಡೆಯ ಯುವಕ.
ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಈತ ಆನ್ಲೈನ್ ಆಪಿನ ಹುಚ್ಚಿಗೆ ಬಿದ್ದು ಇರೋ ಕೆಲಸವನ್ನು ಬಿಟ್ಟಿದ್ದ. ತಿಂಗಳೆಲ್ಲ ವಿಡಿಯೋ ನೋಡಿದವ ಇವತ್ತು ದುಡ್ಡು ಬರುತ್ತೆ, ನಾಳೆ ದುಡ್ಡು ಬರುತ್ತೆ ಅಂತ ಕಾದಿದ್ದೇ ಬಂತು. ತಿಂಗಳಾದ್ಮೇಲೆ ಹಣ ಡ್ರಾ ಮಾಡೋಕೆ ಹೋದ್ರೆ ಡಿಸೆಂಬರ್ 24ಕ್ಕೆ ಡ್ರಾ ಆಗತ್ತೆ ಅಂತ ತೋರಿಸಿದೆ. ಹೀಗಾಗಿ 24ಕ್ಕೆ ಹೋದ್ರೆ ಅಕೌಂಟ್ ಆಕ್ಟಿವೇಶನ್ಗೆ ಮತ್ತೆ ಹಣ ಹಾಕಿ ಎಂದಿದೆ. ಯಾವಾಗ ತಾನು ಮೋಸ ಹೋದೆ ಅನ್ನೋದು ಗೊತ್ತಾಯ್ತು, ಮೂಡು ಶೆಡ್ಡೆಯ ಡ್ಯಾಂಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ. ಬೀದರ್ನಲ್ಲೂ ಗೇಮ್ ಹುಚ್ಚಿಗೆ ದುರಂತ ಅಂತ್ಯ. ಬೀದರ್ನಲ್ಲೂ ಮೊನ್ನೆಯಷ್ಟೇ ಎಂಥದ್ದೇ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದವ ಬೆಂಕಿಯಲ್ಲಿ ಧಗಧಗಿಸಿ ಹೋಗಿದ್ದ. 12 ಲಕ್ಷ ಸಾಲ ಮಾಡಿಕೊಂಡಿದ್ದವ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. 3 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವ ಇವತ್ತು ಪ್ರಾಣ ಬಿಟ್ಟಿದ್ದಾನೆ. ಒಟ್ನಲ್ಲಿ ಅಂತರ್ಜಾಲ ಅನ್ನೋದು ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರಸ್. ಸ್ವಲ್ಪ ಎಚ್ಚರ ತಪ್ಪಿದ್ರು ಜೀವ ಹೋಗೋದು ಗ್ಯಾರಂಟಿ. ಬೀದರ್ನಿಂದ ದುರ್ಗಪ್ಪ ಹೊಸಮನಿ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ದರ್ಶನ್ ಹಾಗೂ ದಿನಕರ್ ಮಧ್ಯೆ ಅಣ್ತಮ್ಮನ ಸಂಬಂಧ ಸರಿ ಇಲ್ಲ ಅನ್ನೋ ಸುದ್ದಿ ವರ್ಷದಿಂದಲೂ ಹರಿದಾಡ್ತಿತ್ತು. ಅದರಲ್ಲೂ ದರ್ಶನ್ ಜೈಲಿಗೆ ಹೋದ್ಮೇಲೆ 10 ಗುಲ್ಲೆದ್ದಿತ್ತು. ಇದೆಲ್ಲದಕ್ಕೂ ಈಗ ದಿನಕರ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟದ ಮನಸ್ತಾಪಗಳಿತ್ತು, ಬಟ್ ಎಷ್ಟು ದಿನ ಇರುತ್ತೆ. ದರ್ಶನ್ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ತಾರೆ. ತೂಗುದೀಪ ಶ್ರೀನಿವಾಸ್ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ಖಳನಾಯಕ. ತೆರೆ ಮೇಲೆ ವಿಲನ್ ಆಗಿ ಅಬ್ಬರಿಸಿದ್ದ ತೂಗುದೀಪ ಶ್ರೀನಿವಾಸ್ ಮನೆಯಲ್ಲಿ ಅಷ್ಟೇ ಮಾತೃ ಹೃದಯಿ ಆಗಿದ್ರು. ಮಕ್ಕಳು ಅಂದ್ರೆ ಜೀವ ಬಿಡ್ತಿದ್ರು. ಮೀನಾ ಶ್ರೀನಿವಾಸ್ ದಂಪತಿಯ ಮುದ್ದಿನ ಮಕ್ಕಳೇ ದರ್ಶನ್ ಹಾಗೂ ದಿನಕರ್. ದರ್ಶನ್ ಡಿವಾಸ್ ಆಗಿ ಮೆರೆದಾಡೋದಕ್ಕೂ ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಅಣ್ಣ ತಮ್ಮ ಅಂದ್ರೆ ಜೀವಕ್ಕೆ ಜೀವ ಅಂತಿದ್ರು. ಆದ್ರೆ ದಿನ ಕಳಿತಿದ್ದಂತೆ ಸುಲ್ತಾನ ಅನ್ನೋ ಪಟ್ಟ ತಲೆಗೇರ್ತಿದ್ದಂತೆ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದ್ರು. ಅದರಲ್ಲೂ ಸುಬ್ಬಾ ಸುಬ್ಬಿಯ ಸ್ನೇಹ ಶುರುವಾದ್ಮೇಲಂತೂ ಇಡೀ ಕುಟುಂಬವೇ ದರ್ಶನ್ರಿಂದ ದೂರವಾಗಿದ್ರು ಅನ್ನೋ ಮಾತಿದೆ. ಈ ಬಗ್ಗೆ ದಿನಕರ್ ಆಗ್ಲಿ ದರ್ಶನ್ ಆಗ್ಲಿ ಯಾವತ್ತೂ ಮಾತಾಡಿರ್ಲಿಲ್ಲ. ಇದೀಗ ಫಾರ್ ದ ಫಸ್ಟ್ ಟೈಮ್ ದಿನಕರ್ ತೂಗುದೀಪ್ ಮನಬಿಚ್ಚಿ ಮಾತನಾಡಿದ್ದಾರೆ. ಸುಬ್ಬಾ ಸುಬ್ಬಿ ದೂರ, ಒಂದಾದ್ರೂ ಅಣ್ತಮ್ಮ. ದರ್ಶನ್ ಬಗ್ಗೆ ಮೌನ ಮುರಿದ ದಿನಕರ್. ಇಷ್ಟು ದಿನ ದರ್ಶನ್ ಹಾಗೂ ದಿನಕರ್ ಸರಿ ಇಲ್ಲ, ಅಣ್ತಮ್ಮ ಒಂದಾಗಿಲ್ಲ, ಇಬ್ಬರ ನಡುವೆ ಒಂದಾಗದಷ್ಟು ಮನಸ್ತಾಪ ಇದೆ ಅಂತೆಲ್ಲ ಸುದ್ದಿಗಳು ಹರಿದಾಡಿದ್ವು. ಇದಕ್ಕೆಲ್ಲ ದಿನಕರ್ ತೂಗುದೀಪ ಅವರೇ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ಮತ್ತು ದರ್ಶನ್ ಮಾತಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಫ್ಯಾಮಿಲಿ ಅಂದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರತ್ತೆ. ಮಾತಿಗೆ ಮಾತು ಬೆಳೆದಾಗ 1-2 ತಿಂಗಳು ಮಾತು ಬಿಟ್ಟಿರ್ತೀವಿ. ದರ್ಶನ್ ಜೊತೆ ಹೊರಗಡೆ ಕಾಣಿಸಲ್ಲ ಅಂದ ಮಾತ್ರಕ್ಕೆ ನಾವಿಬ್ರು ಚೆನ್ನಾಗಿಲ್ಲ ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ. ರಿಯಾಲಿಟಿ ಹಾಗಿಲ್ಲ. ನಾವಿಬ್ರು ಚೆನ್ನಾಗಿದ್ದೇವೆ ಅಂದಿದ್ದಾರೆ. ಆದರೆ ಈ ಹಿಂದೆ ಮನಸ್ತಾಪ ಬಂದಿದ್ದು, ಒಂದಷ್ಟು ದಿನ ಮಾತಾಡದೆ ಇದ್ದಿದ್ದು ಸತ್ಯ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಜನ ಹೇಳಿದ್ರಲ್ಲೂ ಏನೂ ತಪ್ಪಿಲ್ಲ. ಸಣ್ಣ ಪುಟ್ಟದ ಮನಸ್ತಾಪಗಳಿತ್ತು, ಬಟ್ ಎಷ್ಟು ದಿನ ಇರುತ್ತೆ. ಎವ್ರಿಥಿಂಗ್ ವಿಲ್ ಫೇಡ್ ಔಟ್. ಸೊ ಆ ರೀತಿಲಿ ಎಲ್ಲ ಆಗಿತ್ತು. ತುಂಬಾ ವರ್ಷದಿಂದನೇ ನಾನು ದರ್ಶನ್ ಚೆನ್ನಾಗೇ ಮಾತಾಡ್ತಾ ಇದ್ವಿ. ಪಬ್ಲಿಕ್ ಅಪಿಯರೆನ್ಸ್ ಇಬ್ರದ್ದು ಜೊತೆಲಿ ಆಗದೆ ಇರೋದ್ರಿಂದ ನಿಮ್ಗಳಿಗೆ ಆಗಲಿ ಯಾರಿಗೂ ರೀಚ್ ಆಗಿರಲಿಲ್ಲ. ಅದು ಅದರಿಂದ ಗೊತ್ತಾಗಿಲ್ಲ, ಬಟ್ ಚೆನ್ನಾಗೇ ಇದೀವಿ ನಾವು. ದರ್ಶನ್ಗೆ ಸಿನಿಮಾ ಮಾಡ್ತಾರಂತೆ ದಿನಕರ್. ಅಣ್ತಮ್ಮರ ಸಾರಥ್ಯದಲ್ಲಿ ಬಂದಿದ್ದ 2 ಸಿನಿಮಾ, ಒಂದು ನವಗ್ರಹ, ಇನ್ನೊಂದು ಸಾರಥಿ. ಈ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು. 2011ರಲ್ಲಿ ಜೋಡಿಯಾಗಿ ಕೆಲಸ ಮಾಡಿದ್ದೇ ಕೊನೆ. ಆಮೇಲೆ ಒಟ್ಟಿಗೆ ಸಿನಿಮಾ ಮಾಡಲೇ ಇಲ್ಲ. ಆದ್ರೀಗ ಮತ್ತೆ ಅಣ್ಣನ ಜೊತೆ ಸಿನಿಮಾ ಮಾಡೋ ಆಸೆ ಹೊರ ಹಾಕಿದ್ದಾರೆ. 2026ಕ್ಕೆ ದರ್ಶನ್ ಜೊತೆ ಸಿನಿಮಾ ಮಾಡೇ ಮಾಡ್ತೀನಿ ಅಂದಿದ್ದಾರೆ. ಸರ್, ನವಗ್ರಹ 2 ಏನು ಪ್ಲಾನ್ ಮಾಡಿಲ್ಲ, ಬಟ್ ಸಿನಿಮಾ ಮಾಡೋದಂತೂ ಕನ್ಫರ್ಮು. ತಲೆಯಲ್ಲಿ ಒಂದು ಲೈನ್ ಇದೆ, ಅದನ್ನ ಡೆವಲಪ್ ಮಾಡ್ತೀನಿ. ಅದಕ್ಕಿಂತ ದರ್ಶನ್ಕಿಂತ ಬಿಫೋರು ನಮ್ಮ ಅಕ್ಕನ ಮಗ ಚಂದುಗೆ ಲಾಂಚ್ ಮಾಡಬೇಕು. ಸೊ ಅದ್ರ ಬಗ್ಗೆ ಈಗ ಸ್ವಲ್ಪ ರಾಯಲ್ ಪ್ರಮೋಷನ್ ಪ್ಲಸ್ ಚಂದು ಸ್ಕ್ರಿಪ್ಟ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಸೊ ಅದೆರಡು ಅದಾದ್ಮೇಲಿಂದ ದರ್ಶನ್ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡ್ತೀನಿ. ಇನ್ನು ದರ್ಶನ್ ಆರೋಗ್ಯದ ಬಗ್ಗೆಯೂ ದಿನಕರ್ ಮಾತಾಡಿದ್ದು, ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಹಿಂದೆ ದರ್ಶನ್ರ ಕೈ ಆಪರೇಷನ್ ಮಾಡಿದ್ದ ಡಾಕ್ಟರ್ ಅಜಯ್ ಹೆಗಡೆ ಅವರೇ ಈಗಲೂ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂದಿದ್ದಾರೆ. ಒಟ್ನಲ್ಲಿ ದೂರ ಆಗಿದ್ದ ಅಣ್ತಮ್ಮ ಒಂದಾಗಿದ್ದು ತೂಗುದೀಪ ಜೋಡಿ ಮತ್ತೆ ಕಮಾಲ್ ಮಾಡೋದಂತೂ ಗ್ಯಾರಂಟಿ. ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. 14 ಕೆಜಿ ಚಿನ್ನದ ಹಿಂದೆ ಬಿದ್ದಿರೋ ಪೊಲೀಸರು ಮಂಡ್ಯ ಚಿಟ್ಟೆಯನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ದೊಡ್ಡವರ ಜೊತೆ ನಿಂತು ಪೋಸ್ ಕೊಟ್ಟಿದ್ದ ಐಶ್ವರ್ಯ ಕಂಬಿ ಎಣಿಸೋದಕ್ಕೆ ಶುರು ಮಾಡಿದ್ದಾರೆ. ಬಂಗಾರದ ಚಿಟ್ಟೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ.
ಹೆಣ್ಣು ಹೊನ್ನು ಮಣ್ಣು ಒಲಿಯೋದು ಅಂದ್ರೆ ಸುಲಭದ ಮಾತಲ್ಲ. ಅವುಗಳ ಹಿಂದೆ ಬಿದ್ದು ಗೆದ್ದು ಬೀಗಿದ ಇತಿಹಾಸವೂ ಇಲ್ಲ. ದುರಾಸೆಗೆ ಬಿದ್ದ ಹೆಣ್ಣಿನ ಕಣ್ಣು ಹೊನ್ನಿನ ಮೇಲೆ ಬಿದ್ರೆ ಮುಗಿದೇ ಹೋಯ್ತು. ಸಂಸಾರ ಸರ್ವನಾಶವಾಗೋದಂತೂ ಗ್ಯಾರಂಟಿ. ಬಂಗಾರದ ಹಿಂದೆ ಬಿದ್ದ ಚಿನ್ನದ ಚಿಟ್ಟೆ ಐಶ್ವರ್ಯ ಗೌಡ ವಿಲವಿಲ ಒದ್ದಾಡುವಂತಾಗಿದೆ. ಗೆಳತಿ ಗೆಳತಿ ಅಂತಾನೆ ಬಣ್ಣದ ಮಾತಲ್ಲೇ ಸುಳ್ಳಿನ ಮನೆ ಕಟ್ಟಿದ್ಲು. ನನಗೆ ಅವರು ಗೊತ್ತು ಇವರು ಗೊತ್ತು ಅಂತಿದ್ದ ಪ್ರಳಯಾಂತಕಿ ಬರೋಬ್ಬರಿ 14 ಕೆಜಿ ಚಿನ್ನ ಎಗರಿಸಿ ಖಾಕಿ ಬಲೆಗೆ ಬಿದ್ದಿದ್ದಾಳೆ. ಚಿನ್ನ ವಂಚನೆ ಕೇಸ್, ಐಶ್ವರ್ಯ ದಂಪತಿ ಲಾಕ್. ಖಾಕಿ ವಿಚಾರಣೆ ವೇಳೆ ಹೊರಬಿತ್ತು ಗೋಲ್ಡ್ ಸತ್ಯ. ನಾನು ತಪ್ಪೇ ಮಾಡಿಲ್ಲ ಅಂತಿದ್ದ ಐಶ್ವರ್ಯ ಊಸರವಳ್ಳಿ ಆಟವನ್ನ ಒಂದೇ ಒಂದು ಆಡಿಯೋ ಬಟಾ ಬಯಲು ಮಾಡಿತ್ತು. ಯಾವಾಗ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತು, ಚಂದ್ರ ಲೇಔಟ್ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವಂಚಕಿ ಐಶ್ವರ್ಯ ಹಾಗೂ ಪತಿ ಹರೀಶ್ಗೆ ಡ್ರಿಲ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಸರಿಯಾದ ದಾಖಲೆ ನೀಡದ ಹಿನ್ನೆಲೆ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಜಡ್ಜ್ ಇಬ್ಬರು ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ. ಸೋಮವಾರ ಬಾಡಿ ವಾರೆಂಟ್ ಮೇಲೆ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ನಟ ಧರ್ಮೇಂದ್ರಗೂ ಬಂಧನ ಭೀತಿ. ಗೋಲ್ಡ್ ವಂಚನೆ ಕೇಸಲ್ಲಿ ನಟ ಧರ್ಮೇಂದ್ರ ಹೆಸರು ತಳುಕು ಹಾಕಿಕೊಂಡಿದೆ. ಡಿಕೆ ಸುರೇಶ್ ಹೆಸರಲ್ಲಿ ಮಾತನಾಡಿದ್ದೇ ಧರ್ಮ ಅನ್ನೋದು ಆರೋಪ. ವನಿತಾರ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರಿಗೆ ಹೋದ ಸಿಸಿಟಿವಿ ದೃಶ್ಯ ಕೂಡ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ನೋಟಿಸ್ ನೀಡಿದ್ರು. ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ, ನಾಳೆ ವಿಚಾರಣೆಗೆ ಹಾಜರಾಗ್ತೀನಿ ಅಂದಿರೋ ಧರ್ಮಾಗೆ ಢಬಢಬ ಶುರುವಾಗಿದೆ. ಇನ್ನು ದೂರುದಾರೆ ವನಿತಾ ಕೂಡ ಇವತ್ತು ಪೊಲೀಸರ ವಿಚಾರಣೆ ಎದುರಿಸಿದ್ರು. ಬಳಿಕ ಮಾತನಾಡಿದ ಅವರು, ಐಶ್ವರ್ಯ ಮೋಸ ಮಾಡಿಲ್ಲ ಅಂದ್ರೆ ಸಾಕ್ಷಿ ಕೊಡಲಿ. ಡಿಕೆ ಸುರೇಶ್ ಹೆಸರು ಹೇಳ್ಕೊಂಡು ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದಾಳೆ ಅಂತ ಕಿಡಿಕಾರಿದ್ರು. ಗೋಲ್ಡ್ ತಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನ ಸಬ್ಮಿಟ್ ಮಾಡಿದ್ದೀನಿ. ಅವಳು ತಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತಗೊಂಡಿಲ್ಲ ಅಂತಂದ್ರೆ ಬಂದು ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡ್ಲಿ. ಈ ಪ್ರಕರಣದಲ್ಲಿ ಡಿಕೆ ಸುರೇಶ್ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಬಗ್ಗೆ ಮಾತನಾಡಿದ ಡಿಕೆಸು, ಯಾರು ನನ್ನ ಹೆಸರು ಬಳಸಿಕೊಂಡಿದ್ದಾರೋ ತನಿಖೆಯಾಗ್ಲಿ, ಇನ್ನೆರಡು ದಿನದಲ್ಲಿ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆಯುತ್ತೇನೆ ಅಂದ್ರು. ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ. ಸದ್ಯದಲ್ಲೇ ನಾನು ಒಂದು 2-3 ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ. ಒಟ್ಟಾರೆ ಹಣದಾಸೆಗೆ ಬಿದ್ದವಳು ಸ್ನೇಹಿತೆಗೆ ಮೋಸ ಮಾಡಿ ವಂಚಕಿ ಐಶ್ವರ್ಯ ಗೌಡ ಅಂಧರಾಗಿದ್ದಾಳೆ. ಪೊಲೀಸರು ತನಿಖೆ ಮುಂದುವರೆಸಿದ್ದು ಮತ್ಯಾರಿಗೆ ಮೋಸ ಮಾಡಿದ್ಲು ಅನ್ನೋದು ಹೊರಬೀಳಲಿದೆ. ಗಂಗಾಧರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕಾನ್ಸ್ಟೇಬಲ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷನ ಮಗನ ಮಧ್ಯೆ ಫೈಟ್. ಠಾಣೆ ಆವರಣದಲ್ಲೇ ಇಬ್ಬರ ಮಾರಾಮಾರಿ. ಮಂಡ್ಯದ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಘಟನೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರು ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್. ಗುದ್ದಿದ ರಭಸಕ್ಕೆ ಕಾರು ನಜ್ಜುಗುಜ್ಜು, ಮಹಿಳೆ ಸಾವು. ಚಿಕ್ಕೋಡಿಯ ಉಮರಾಣಿ ಗ್ರಾಮದ ಬಳಿ ಘಟನೆ. ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಮಗ ಕಂತು ಕಟ್ಟದಿದ್ದಕ್ಕೆ ಹೆತ್ತವಳಿಗೆ ಕಿರುಕುಳದ ಆರೋಪ. ಗದಗ ನಗರದ ವಡ್ಡರಗೇರಿಯಲ್ಲಿ ಘಟನೆ. ಚನ್ನಪಟ್ಟಣದಲ್ಲಿ ಆಪರೇಷನ್ ಮಖನ ಸಕ್ಸಸ್. 6 ಸಾಕಾನೆ ಮೂಲಕ 2 ಪುಂಡಾನೆ ಸೆರೆ ಹಿಡಿದ ಅರಣ್ಯಾಧಿಕಾರಿಗಳು. ದುಬಾರೆ ಕ್ಯಾಂಪ್ ಸೇರಲಿದೆ 40 ವರ್ಷದ ಮಖನ. ನಾಗರಹೊಳೆ ಸಫಾರಿಯಲ್ಲಿ ಟೈಗರ್ ಜೊತೆ ಕರಡಿಗಳ ದರ್ಶನ. 2 ಮರಿಗಳ ಜೊತೆ ಜಾಂಬವಂತ ಸೈಟಿಂಗ್. ಕಾಡು ಪ್ರಾಣಿಗಳನ್ನ ಕಂಡು ಪುಳಕಿತರಾದ ಸಫಾರಿಗಳು. ತೀರ್ಥಹಳ್ಳಿಯಲ್ಲಿ ಶ್ರೀರಾಮೇಶ್ವರ ದೇವರ ಎಳ್ಳಮವಾಸಿಯ ಜಾತ್ರೆಗೆ ಚಾಲನೆ. ಇಂದಿನಿಂದ 5 ದಿನ ಅದ್ದೂರಿ ಜಾತ್ರೆ. ನಂದಿ ಧ್ವಜಾರೋಹಣದ ವೇಳೆ ಗರುಡ ದರ್ಶನ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.